ಸದ್ಯ ಭಾರತದಲ್ಲಿ ಮದುವೆ ಸೀಸನ್ ನಡೀತಾ ಇದೆ. ಮದುವೆ ಎಷ್ಟೇ ಅದ್ದೂರಿಯಾಗಿ ನಡೆದ್ರೂ ದಂಪತಿ ಜೀವನ ಪರ್ಯಂತ ಒಟ್ಟಿಗೆ ಇರ್ತಾರೆ ಎಂಬಂತಹ ಗ್ಯಾರಂಟಿಯೇ ಇಲ್ಲ. ಅನೇಕ ಮದುವೆಗಳು ಕೆಲವೇ ಸಮಯದಲ್ಲಿ ಮುರಿದು ಬೀಳುತ್ತವೆ. ಪತಿ ಪತ್ನಿಯರ ನಡುವಿನ ಭಿನ್ನಾಭಿಪ್ರಾಯಗಳಿಂದ ಮದುವೆಗಳು ಹೆಚ್ಚು ಕಾಲ ಉಳಿಯೋದಿಲ್ಲ. ಇದುವರೆಗೂ ನಾವು ಮದುವೆಗೂ ಮುನ್ನ ಬ್ಯಾಚುಲರ್ ಪಾರ್ಟಿಗಳ ಬಗ್ಗೆ ಕೇಳಿದ್ದೆವು. ಪೋಸ್ಟ್ ವೆಡ್ಡಿಂಗ್ ಹಾಗೂ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗಳು ಇಂದು ಎಲ್ಲ ಮದುವೆಗಳಲ್ಲಿ ಸಾಮಾನ್ಯವಾಗಿದೆ. ಆದರೆ ಎಂದಾದ್ರೂ ನೀವು ಡಿವೋರ್ಸ್ ಪಾರ್ಟಿಯ ಬಗ್ಗೆ ಕೇಳಿದ್ದೀರಾ? ಸದ್ಯ ವಿದೇಶಗಳಲ್ಲಿ ವಿಚ್ಛೇದನವನ್ನ ಸಂಭ್ರಮಿಸುವ ಟ್ರೆಂಡ್ ಆರಂಭವಾಗಿದೆ. ಡಿವೋರ್ಸ್ ಬಳಿಕ ತಮ್ಮ ಮಾಜಿ ಸಂಗಾತಿಗಾಗಿ ಪಾರ್ಟಿಗಳನ್ನ ಆಯೋಜಿಸುತ್ತಾರೆ. ವಿದೇಶಗಳಲ್ಲಿ ಇಂತಹ ಹಲವು ವಿಚಿತ್ರ ಪ್ರಕರಣಗಳು ವರದಿಯಾಗಿವೆ. ಆದ್ರೆ ಈಗ ಭಾರತದಲ್ಲೂ ಇದೇ ಟ್ರೆಂಡ್ ಅನುಸರಿಸುತ್ತಿದ್ದಂತೆ ಕಾಣ್ತಿದೆ. ಡಿವೋರ್ಸ್ ಅನ್ನ ಸಂಭ್ರಮಿಸಲು ಹರಿಯಾಣ ಮೂಲದ ಯುವಕನೊಬ್ಬ ಪಾರ್ಟಿ ಮಾಡಿದ್ದು, ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ವಿವರಕ್ಕೆ ಬರೋದಾದ್ರೆ 2020ರಲ್ಲಿ ಮಂಜಿತ್ ಎಂಬಂತಹ ಯುವಕ ಕೋಮಲ್ ಎಂಬಾಕೆಯನ್ನ ಮದುವೆಯಾದ್ರು. ಆರಂಭದಲ್ಲಿ ವೈವಾಹಿಕ ಜೀವನ ಚೆನ್ನಾಗಿಯೇ ಇತ್ತು. ಆದರೆ ದಿನಗಳು ಕಳೆದಂತೆ ಇಬ್ಬರಲ್ಲಿ ಭಿನ್ನಾಭಿಪ್ರಾಯಗಳು ಮೂಡಲು ಶುರುವಾದವು. ಒಟ್ಟಿಗೆ ಮುಂದುವರಿಯಲು ಸಾಧ್ಯವಿಲ್ಲ ಎಂಬ ತೀರ್ಮಾನಕ್ಕೆ ಬಂದಂತಹ ದಂಪತಿ ಕೊನೆಗೆ ಈ ವರ್ಷ ವಿಚ್ಛೇದನ ಪಡೆದರು. ವಿಚ್ಛೇದನದ ನಂತರ ಮಾಜಿ ಗಂಡ ಮಾಜಿ ಪತ್ನಿಯ ಪ್ರತಿಮೆಯ ಮುಂದೆ ಡಿವೋರ್ಸ್ ಪಾರ್ಟಿಯನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಈ ವಿಡಿಯೋಗೆ ನಾನಾ ಬಗೆಯ ಕಮೆಂಟ್ಗಳನ್ನ ನೆಟ್ಟಿಗರು ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ರೀತಿಯ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದ್ದು, ಇನ್ನು ವಿದೇಶದಲ್ಲಿ ನಡೆಯುವಂತಹ ಒಂದಷ್ಟು ರೀತಿಯ ಆಚರಣೆಗಳನ್ನ ನಮ್ಮ ದೇಶದಲ್ಲೂ ಕೂಡ ಆಚರಣೆ ಮಾಡಲು ಶುರು ಮಾಡಿದಂತೆ ಕಾಣಿಸ್ತಿದೆ.